ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣನಿಗೆ ಆಗಲಿ ಕರ್ಣನಿಗೆ ಆಗಲಿ ವಿಧಿ ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಶ್ರೀಕೃಷ್ಣ ಮತ್ತು ಕರ್ಣನ ನಡುವೆ ನಡೆದ ಒಂದು ಸಂಭಾಷಣೆಯನ್ನ ಹೇಳ್ತೀವಿ ಕೇಳಿ. ಕರ್ಣನಿಗೆ ಆದ ಅನ್ಯಾಯ, ನೋವು, ಅವಮಾನವನ್ನ ಹೇಳಿಕೊಂಡಿದ್ದಕ್ಕೆ ಶ್ರೀಕೃಷ್ಣ ಉತ್ತರವನ್ನ ಕೊಟ್ಟಿರ್ತಾನೆ ಕರ್ಣನಿಗೆ. ಆ ಕರ್ಣನೇ ಮೌನವಾಗಿದ್ದು ಏಕೆ? ಇನ್ನು ಶ್ರೀಕೃಷ್ಣ ತನಗಾದ ನೋವು, ಹುಟ್ಟುವಾಗ ತನ್ನನ್ನೇ ಕೊಲ್ಲಲು ಮುಂದಾಗಿದ್ದ ಅನ್ನೋ ವಿಷಯವನ್ನ ಹೇಳಿದ್ದ ಶ್ರೀಕೃಷ್ಣ. ಅಷ್ಟೇ ಅಲ್ಲ, ಶ್ರೀಕೃಷ್ಣನನ್ನ ಹೇಳಿ ಅಂತಲೂ ನನ್ನನ್ನ ಕರೆದಿದ್ರು ಅನ್ನೋದನ್ನ ಹೇಳಿಕೊಂಡಿರ್ತಾನೆ ಸ್ವತಃ ಪರಮಾತ್ಮ ಶ್ರೀಕೃಷ್ಣ. ಅಷ್ಟಕ್ಕೂ ಈ ಎಲ್ಲಾ ಸನ್ನಿವೇಶವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟವಾಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಚಿಹ್ನೆ ಒತ್ತೋದನ್ನ ಮಾತ್ರ ಮರಿಬೇಡಿ. ಒಮ್ಮೆ ಕರ್ಣ ಭಗವಾನ್ ಶ್ರೀಕೃಷ್ಣನನ್ನ ಕೇಳಿದ್ದ ಹೀಗೆ: ನಾನು ಹುಟ್ಟಿದ ಮರುಕ್ಷಣದಲ್ಲಿ ತಾಯಿ ನನ್ನನ್ನ ತೊರೆದ್ಲು. ಅವಳ ಮಗನಾಗಿ ಹುಟ್ಟಿದ್ದು ನನ್ನ ತಪ್ಪೆ. ನಾನು ಕ್ಷತ್ರಿಯೇತರನೆಂಬ ಕಾರಣಕ್ಕೆ ದ್ರೋಣಾಚಾರ್ಯರು ಶಿಕ್ಷಣ ದೊರಕಲಿಲ್ಲ. ನಾನು ಕ್ಷತ್ರಿಯನೆಂಬ ಕಾರಣಕ್ಕೆ ಪರಶುರಾಮರಿಂದ ಕಲಿತ ವಿದ್ಯೆ ಮರೆತು ಹೋಗುವಂತೆ ಶಾಪವನ್ನಿಟ್ರು. ಆಕಸ್ಮಿಕವಾಗಿ ನನ್ನ ಬಿಲ್ಲು ಬಾಣದಿಂದ ಸಾವನ್ನಪ್ಪಿದ ಗೋವು ಮಾಲೀಕನಿಂದ ನಾನು ಶಪಿಸಲ್ಪಟ್ಟೆ. ಸೂತ ಪುತ್ರನೆಂಬ ಕಾರಣಕ್ಕೆ ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸಲು ಅವಕಾಶ ವಂಚಿತನಾದೆ, ಅವಮಾನಿಸಲ್ಪಟ್ಟೆ. ಪಂಚ ಪಾಂಡವರಾದ ತನ್ನ ಮಕ್ಕಳನ್ನ ರಕ್ಷಿಸುವ ಸಲುವಾಗಿ ಮಾತೆ ಕುಂತಿ ಕೊನೆಗಳಿಗೆಯಲ್ಲಿ ನಾನು ಅವಳ ಮಗನೆಂಬ ವೃತ್ತಾಂತವನ್ನ ಅರುಹಿಸಿದಳು. ದಾನ ಮಾಡುವ ನನ್ನ ಪ್ರವೃತ್ತಿಯನ್ನ ದುರುಪಯೋಗಪಡಿಸಿಕೊಂಡು ಅದೆಷ್ಟೋ ವರ, ಶಕ್ತಿ, ಸಾಮರ್ಥ್ಯಗಳನ್ನ ಕಳೆದುಕೊಳ್ಳುವಂತಾಯಿತು. ವೇದಿ ನನ್ನ ಪಾಲಿಗೆ ಇಷ್ಟೊಂದು ಕಠೋರ ಏಕಾಯಿತು ಹೇಳು ಕೃಷ್ಣ ಅಂತ ಕೇಳಿಕೊಳ್ತಾನೆ. ನಾನು ಜೀವನದಲ್ಲಿ ಏನಾದರೂ ಸ್ಥಾನವನ್ನ ಪಡೆದುಕೊಂಡಿದ್ರೆ ಪ್ರೀತಿ, ಸ್ನೇಹ ಪಡೆದಿದ್ದೇನೆ. ಆದ್ರೆ ಅದು ಮಿತ್ರ ದುರ್ಯೋಧನನ ದಯೆಯಿಂದ. ಅಂದ ಮೇಲೆ ನಾನು ಅವನ ಪಕ್ಷ ವಹಿಸುವುದರಲ್ಲಿ ಏನಿದೆ ತಪ್ಪು ಕೃಷ್ಣ ಅಂತ ಕೂಡ ಕೇಳ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣ ಹೇಳಿದ ಹೀಗೆ: ಕರ್ಣ, ನನ್ನ ಪಾಲಿಗೆ ವಿಧಿ ಕಠೋರವಾಗಿಲ್ಲ ಎಂದು ಭಾವಿಸಿದ್ಯಾ? ನಡುರಾತ್ರಿಯಲ್ಲಿ ಕಡು ಕತ್ತಲೆಯಲ್ಲಿ ಜನಿಸಿದ್ದೆ. ಕಾರಾಗೃಹದಲ್ಲಿ ಜನನಕ್ಕೆ ಮುನ್ನವೇ ಸಾವಿನ ಕತ್ತಿಯ ಮೇಲೆ ತಲೆಯನ್ನ ತೂಗಿತ್ತು ನನ್ನ ತಲೆ. ಜನನವಾಗಿ ರಾತ್ರಿಯೆಂದೇ ಹೆತ್ತವರಿಂದ ದೂರವಾಗಬೇಕಾಯಿತು. ಹೇಗೋ ಉಳಿದೆ, ಎಲ್ಲೋ ಬೆಳೆದೆ. ನೀನಾದರೂ ಅರಮನೆಯ ವಾತಾವರಣದಲ್ಲಿ ಬೆಳೆದೆ. ನನಗೋ ಹಸುಗಳ ಹಟ್ಟಿ, ಗೊಲ್ಲರ ಜೊತೆ ಗೋಪಾಲಕನಾಗಿ ಬೆಳೆಯುತ್ತಾ ಬಂದೆ. ನಾನಿನ್ನು ಹಸುಳೆಯಾಗಿದ್ದಾಗಲೇ, ಪುಟ್ಟ ಬಾಲಕನಾಗಿದ್ದಾಗಲೇ ನನ್ನನ್ನು ಕೊಲ್ಲುವ ಹಲವಾರು ಪ್ರಯತ್ನಗಳು ನಡೆದಿವೆ. ಬಾಲ್ಯದಿಂದಲೇ ಯಾವ ಶಿಕ್ಷಣ, ಶಸ್ತ್ರಾಭ್ಯಾಸವೂ ದೊರಕಲಿಲ್ಲ. 16ನೇ ವಯಸ್ಸಿನಲ್ಲಿ ಋಷಿ ಸಂದೀಪನಿಯ ಗುರುಕುಲ ಸೇರ್ಕೊಂಡೆ. ಜರಾಸಂಧನಿಂದ ರಕ್ಷಿಸಿಕೊಳ್ಳಲು ಯಾದವ ಸಮುದಾಯದವರಿಂದಲೂ ಯಮುನಾ ತಟದಿಂದ ದೂರ ತೀರಕ್ಕೆ ಒಯ್ದಾಗ ನನಗೆ ಹೇಡಿ ಎಂಬ ಹಣೆಪಟ್ಟಿ ಕಟ್ಟಲಾಯಿತು. ಶಿಶುಪಾಲನ ಆಪಾದನೆ, ಕೆಲವರ ಶಾಪಕ್ಕೆ ಒಳಗಾದೆ. ಒಂದು ವೇಳೆ ದುರ್ಯೋಧನ ಮಹಾಭಾರತದ ಯುದ್ಧ ಜಯಿಸಿದ್ದೇನೆಂದಾದರೆ ನಿನಗೆ ಬಲು ದೊಡ್ಡ ಸ್ಥಾನಮಾನ ಕಟ್ಟಿಟ್ಟ ಬುತ್ತಿ. ಆದ್ರೆ ಧರ್ಮರಾಯ ಜನಿಸಿದ್ದೇ ಆದರೆ ಮಹಾಭಾರತ ಯುದ್ಧಕ್ಕೆ ನಾನೇ ಕಾರಣನೆಂಬ ಆಪಾದನೆ ಹೊರತಾಗೇನಿರಲಿಲ್ಲ. ನನಗೇನು ಲಾಭವೇ? ಇನ್ನು ಕೊನೆಯ ದಿನಗಳಲ್ಲೂ ಚೆನ್ನಾಗಿರುತ್ತೇವೆ ಎಂದು ಹೇಳಲಾರೆ. ಒಂದು ಮಾತು ನೆನಪಿರಲಿ ಕರ್ಣ, ಯಾರ ಜೀವನವು ಸುಖದ ಸುಪ್ಪತ್ತಿಗೆಯಲ್ಲಿ ಹೂವಿನ ಹಾದಿಯಲ್ಲಿಲ್ಲ. ಅವತಾರ ಪುರುಷನೆಂದೆನಿಸಿಕೊಳ್ಳುವ ನಾನು ವಿಧಿ ಸಮಯಕ್ಕೆ ಹೊರತಲ್ಲ. ಆದರೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿರಲಿ, ಅಪಜಯ ಅನ್ಯಾಯಗಳಾಗಿರಲಿ, ಇಂತಹ ಸಂದರ್ಭಗಳಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಮುಖ್ಯ ಆಗುತ್ತೆ ಕರ್ಣ. ನಿನಗೂ ಅನ್ಯಾಯ, ಅಪಚಾರ ಆಗಿರಬಹುದು, ಆದರೆ ನಾವು ಅಧರ್ಮದ ಹಾದಿಯಲ್ಲಿ ನಡೆಯುವ ಹಕ್ಕನ್ನಂತೂ ನೀಡುತ್ತಿಲ್ಲ. ಹುಟ್ಟುವಾಗ ಇನ್ನೊಬ್ಬರಿಗೆ ನೋವನ್ನಿಟ್ಟು ಹುಟ್ಟುತ್ತೇವೆ, ಸಾಯುವಾಗ ನಮ್ಮ ನೋವಿನಲ್ಲಿ ಸಾಯುತ್ತೇವೆ. ವಿಧಿ ಯಾರನ್ನು ಬಿಟ್ಟಿದೆ ಹೇಳು ಅಂತ ಕರ್ಣನಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ಕರ್ಣ ಅಲ್ಲಿ ಮೌನವಾಗಿ ನಿಂತಿರ್ತಾನೆ. ಸ್ನೇಹಿತರೆ, ನಿಜವಾಗ್ಲೂ ಈ ವಿಷಯ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಒಳ್ಳೆಯದಾಗಲಿ.